You like chocolate? White chocolate. ಈಗ ಒಂದು ಭಯಂಕರವಾದ ಕೊಲೆ ನಡೆಯುತ್ತೆ. ನೋಡೋಕಾದ್ರೆ ನೋಡ್ಕೊಳ್ಳಿ, ಇಲ್ಲ ಕಣ್ ಮುಚ್ಕೊಳ್ಳಿ, ನಿಮ್ ಇಷ್ಟ. ಮೊಬೈಲ್ ಅಲ್ಲಿ ಬೇಕಾದ್ರೂ ರೆಕಾರ್ಡ್ ಮಾಡ್ಕೊಳ್ಳಿ, ಪರ್ಮಿಷನ್ ನಾನು ಕೊಡ್ತೀನಿ. ಸ್ಪೀಚ್ ಕೊಡ್ತೀನೋ ರಾಸ್ಕಲ್ ತಂದು ಗೆಡ್ತೀನಿ. ನೋಡ್ಕೊತೀನಿ. ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನೀಗ. ನನ್ನ ಜೊತೆಲೇ ಇರು. ಯಾರಣ್ಣ ಅವನು? ಎಲ್ಲ ಕಡೆ ಹೆಂಗ್ ಬರ್ತಾನ ನೋಡು. ಅವನ್ನ ಫಸ್ಟ್ ಟೈಮ್ ನಾನು ಜೈಲಲ್ಲಿ ನೋಡಿದೆ. ಏನಣ್ಣ ಹೇಳ್ತಿದ್ಯಾ? 13 ವರ್ಷಗಳ ಮುಂಚೆ. ಸತ್ಯ. ನೀವು ಹುಷಾರಾಗಿದ್ದೀರಲ್ಲ? ಯಾ ಕಂಪ್ಲೀಟ್ಲಿ. ಡೋಂಟ್ ವರಿ. ನೀನು ಆರ್ ಯು ಓಕೆ? ಕಾಫಿ, ಲಂಚ್, ಡಿನ್ನರು ಅಂತೆಲ್ಲ ಹೇಳಿದೆ. ಈಗ ಯಾವುದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಯಾ? ನಾನು ಬಂದಿದ್ದಕ್ಕೆ ನಿಮಗೆ ಪ್ರಾಬ್ಲಮ್ ಆಯಿತು, ಇಲ್ಲಾಂದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಹೌದು, ನಿನ್ನಿಂದಾನೆ. ನಿನಗೋಸ್ಕರ ಅವ್ರು ಅಲ್ಲಿಗೆ ಬಂದಿದ್ದು. ನೀನು ಅವ್ರಿಗೆ ಬೇಕು. ಅಲ್ಲಿ ಒಬ್ಬನಿಗೆ ಮಾತ್ರ ನಾನು ಬೇಕು, ಮಿಕ್ಕವ್ರಿಗೆ ನೀನು. ಒಂದು ಕಲ್ಲು 2 ಮಾವಿನ ಹಣ್ಣು. ಯುನೋ? ಅರ್ಥ ಆಗಿಲ್ಲ. ಯಾರವರು? ನನ್ನ ಯಾಕೆ ಹೊಡ್ಕೊಂಡು ಬಂದ್ರು? ಭಯ ಪಡಬೇಡ. ನೀನು ನನ್ನ ಜೊತೆಲೇ ಇರಬೇಕು, ಇಲ್ಲ ನಾನು ಹೇಳೋ ಜಾಗದಲ್ಲಿರಬೇಕು. ನೀವು ಹೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು. ಇವ್ರು ಯಾರೋ ನಿಂಗೆ ಗೊತ್ತಿಲ್ಲ, ಆದರೆ ಅವ್ರು ಯಾವುದಕ್ಕೋಸ್ಕರ ಹುಡ್ಕೊಂಡ್ಬರ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾ ಫ್ಲೈಟಲ್ಲಿ ಮೀಟ್ ಮಾಡಿದ್ದು ಕೋಇನ್ಸಿಡೆನ್ಸ್ ಅಲ್ವಾ? ಆದರೆ ನಿಮಗೆ 3 ಫೋನ್ ಕಾಲ್ಸ್ ನೀನು ನನ್ನ ಪಕ್ಕದಲ್ಲಿ ಕೂರೋ ಹಾಗೆ ಮಾಡ್ತು ಫ್ಲೈಟ್ನಲ್ಲಿ. ನೀವು ಪೊಲೀಸ್ ಆಫೀಸರ್ ತಾನೆ? ಗೊತ್ತಿಲ್ಲ. ನಿಮ್ಮನ್ನು ನಂಬೋದಲ್ವಾ? ಅದು ಮಾತ್ರ ಖಂಡಿತವಾಗ್ಲು. ಓಕೆ,
ಇದು ತುಂಬ ಸೀರಿಯಸ್ ಆಗಿ ಹೋಗ್ತಾ ಇದೆ. ಅದು ನನ್ನ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನಲ್ಲೇ ಇಲ್ಲ. ಸೀರಿಯಸ್ ನಾನಲ್ಲ. ನನಗೇನು ಕಷ್ಟನೂ ಇಲ್ಲ, ಭಯನೂ ಇಲ್ಲ. ಒಬ್ಬಂಟಿ ಆಗ್ಬಿಟ್ಟೋದ್ಲು. ಸತ್ಯ ಅಂದ್ರೆ ನೀನೇನಾ? ಅದು ಯಾರು ಕೇಳ್ತಿದ್ದಾರೆ ಅನ್ನೋದ್ರ ಮೇಲಿದೆ. ವಿಕ್ಟರ್. ನೀನು ಕೇಳ್ಬೋದು. ನೀನು ಮ್ಯಾಥ್ಯೂ ಕಡೆಯವನ? ಆದಿ ತಮ್ಮನ ಕಡೆಯವರು ಇವತ್ತು ನಿನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹುಷಾರಾಗಿರು, ಅರ್ಥ ಆಯ್ತಾ? ಓ, ನಿಜಾನೇ? ನನ್ನ ಎತ್ತೋದಕ್ಕೆ 8 ಜನ ಬಂದಿದ್ದೀರಾ? ಇವಳನ್ನ ನೋಡಿ 8 ತಿಂಗಳಾಗಿತ್ತು. ಈಗೊಂದು ರಿಯಾಕ್ಷನ್ ಕೊಡ್ತಾಳೆ ನೋಡು. ಹಲೋ. ಒದ್ದಾರು 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 ಕಟ್ಟಾಕಿ ಒದ್ದಾರು. ಎಲ್ಲಾನು ಇನ್ಮೇಲೆ ಚೆನ್ನಾಗಿ ನಡೆಯುತ್ತೆ. ಪಟಾಕಿ ಸುಮ್ಮನೆ ಮುಟ್ಟದೇನೆ ಸಿಡಿಯುತ್ತೆ. ಹೇಳು ವಿಕ್ಟರ್, ಯಾವಾಗ ಬರ್ತೀಯಾ? ಹೇಳ್ತೀನಿ. ಕೂದಲೆಲ್ಲ ಬೆಳ್ಳಗಾಯ್ತು, ವಯಸ್ಸಾಗೋಯ್ತು ಸತ್ಯ. ವಯಸ್ಸಾಯ್ತೋ ಇಲ್ವೋ ಅಂತ ನೆನೆ ಕಾಫಿ ಶಾಪ್ನಲ್ಲೇ ನಿನಗೆ ಗೊತ್ತಾಗಿರ್ಬೇಕು ವಿಕ್ಟರ್. ಅಷ್ಟಾದ್ರೂ ನೀನು ಕೇಳ್ತೀಯಲ್ಲ, ಅಹಂಕಾರ ಜಾಸ್ತಿ ಆಯ್ತು. ಒಪ್ಕೋತೀನಿ, ಸಮಯ ಸಿಗ್ಲಿಲ್ಲ. ಇನ್ನೊಂದು ನಿಮಿಷ ಇದ್ದಿದ್ರೆ ಮುಗಿಸ್ತಿದ್ದೆ. ಹೌದು, ನಿನ್ನ ಕಥೆನ ಕಿತ್ ಹೋಗಿದ್ ನಿನ್ ಶರ್ಟ್ ಸತ್ಯ. ಜಗಳ ಆಡಿದ್ಮೇಲೆ ಶರ್ಟ್ ಹರಿದೇ ಇರುತ್ತಾ ವಿಕ್ಟರ್? ಪೊಲೀಸ್ ಕೆಲಸ ಎಲ್ಲ ಬೇಡ ಅಂದ್ಬಿಟ್ಟು ನಮ್ಮನ್ನೆಲ್ಲ ಹೋಲ್ಸೇಲ್ ಆಗಿ ಒಳಗ್ ತಳ್ಳಿ ಇವಾಗ ಯಾಕೆ ಸತ್ಯ ದಿಢೀರಂತ ಇದ್ರಲ್ಲಿ ಎಂಟ್ರಿ ಆಗಿದ್ಯಾ? ಅದು ತುಂಬಾ ದಿವಸ ಆದ್ಮೇಲೆ. ಒಳ್ಳೆ ವಿಷಯನೇ, ನನಗೆ ಸಂತೋಷನೇ. ಆದ್ರೂ ಸುಮ್ಮನೆ ಕೇಳ್ತೀನಿ, ಅವಳ ನಿಂಗೆ ಬೇಕಾದವಳ ಇಲ್ವಲ್ಲ? ಡವ್ವ ಇಲ್ವಲ್ಲ? ಮತ್ತೆ ಯಾಕೆ ಸತ್ಯ? ಜವಾಬ್ದಾರಿ ನೀನ್ ಅನ್ಕೊಂಡ್ರೋ ಜವಾಬ್ದಾರಿ ಅಲ್ಲ ವಿಕ್ಟರ್, ಪೊಲೀಸ್ ಜವಾಬ್ದಾರಿ. ತಿಳಿತಾ? ತಿಳಿತು. ನಾನು ನಿನ್ನ ಹಾಗೆ ಸತ್ಯ. ನೀನ್ ಹೇಳ್ದಾಗೆ ಆ ಗೋಡೆ ದಾಟಿ ಹೋಗಿ ಬಿದ್ಬಿಟ್ಟೆ. ನೀನ್ ಹೇಳಿದ ಮಾತು ನಾನು ಕೇಳಿಲ್ಲ ಸತ್ಯ. ಯಾಕಂದ್ರೆ ಅದಕ್ಕೆ ಮುಂಚೆನೆ ಆ ಗೋಡೆ ದಾಟಿ ಹೋದವ್ ನಾನು. ಮತ್ತೆ ಈ ಕಡೆ ಬಾ ಅಂದ್ರೆ ಬರಕ್ಕಾಗಲ್ಲ. ಅಷ್ಟೇನೆ. ಗೊತ್ತಾಯ್ತಾ ಸತ್ಯ? ಗೊತ್ತಾಯ್ತು ವಿಕ್ಟರ್, ಗೊತ್ತಾಯ್ತು. ಆಮೇಲೆ ಸತ್ಯ, ಬೇರೆ ಏನಾದ್ರು ಹೇಳು. ಮೀಟ್ ಮಾಡೋಣ.
ಬಾ ಫಾರ್ ಓಲ್ ಟೈಮ್ ಸೇಕ್. ಈಗ ಹೇಳ್ದೆ ನೋಡು, ಅದಕ್ಕೆ ಸತ್ಯ ನೀನಂದ್ರೆ ನನಗೆ ತುಂಬಾ ಪ್ರೀತಿ ಸತ್ಯ. ಅದರಿಂದನೇ ನಾನು ಅವತ್ತಷ್ಟು ಯಾಮಾರಿದ್ದು. ನಿನ್ ಜೊತೆ ಸೇರಿ ಏನೇನೋ ಮಾಡೋಣ ಅನ್ಕೊಂಡಿದ್ದೆ ಗೊತ್ತಾ? ನಾನೊಬ್ಬನ ತಪ್ಪಾಗಿ ತಿಳ್ಕೊಂಡಿದ್ದೆ, ನನಗೆ ದೊಡ್ಡ ಏಟು. ಇನ್ನೂ ಅದನ್ನು ಮರೆಯೋಕ್ಕಾಗ್ತಿಲ್ಲ. ಇನ್ನು ನಾನು ನನ್ನ ವರ್ಕ್ ಮಾಡಿದೆ ಅಷ್ಟೇ ವಿಕ್ಟರ್. ನೀನು ತುಂಬ ಒಳ್ಳೆಯವನು. ನೀವೆಲ್ಲರೂ ಅಬ್ಸಲ್ಯೂಟ್ಲಿ ಒಳ್ಳೆಯವರು, ನಿಯತ್ತಾಗಿರೋರು ಅಂತ ಫೀಲ್ ಕೊಡ್ಬೇಡ ವಿಕ್ಟರ್. ಆ ಗ್ರೂಪಲ್ಲಿರೋ ಒಬ್ಬೊಬ್ಬನು ನಿನ್ನನ್ನು ಬಿಟ್ಟು ಒಂದನೇ ನಂಬರ್. ಒಪ್ಕೋತೀನಿ. ಅದರಿಂದಾನೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ನಿನಗೆ ಫೋನ್ ಮಾಡಿ ಇದೇ ಮಾತನ್ನು ಹೇಳ್ತೀನಿ. ನನ್ನ ಕೆಲಸ ಮಾತ್ರ ಮಾಡ್ತಾನೆ ಇರ್ತೀನಿ. ಅರ್ಥ ಆಗಲಿಲ್ಲ. ನಾನು ಅವಳನ್ನ ಎತ್ತಾಕೊಂಡೋದೆ ಸತ್ಯ. ಅರ್ಥ ಆಗಲಿಲ್ಲ. ನಾನು ಅವಳನ್ನ ಕಿಡ್ನ್ಯಾಪ್ ಮಾಡಿದೆ ಸತ್ಯ. ತಪ್ಪು ಅಂತೀಯಾ? ತನ್ಮಯಿ, 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 ಎವ್ರಿಥಿಂಗ್ ಓಕೆ? ಯಾ, ಸತ್ಯ, ಇಸ್ ಎವ್ರಿಥಿಂಗ್ ಆಲ್ ರೈಟ್? ಯಾ, ಆಲ್ಸ್ ಫೈನ್. ಸಾರಿ, ಯಾರನ್ನು ಕಿಡ್ನಾಪ್ ಮಾಡಿದೆ ಅಂತ ಹೇಳಿದೆ ವಿಕ್ಟರ್? ಭಯ ಪಟ್ಟೆ ತಾನೆ? ಹೋಗಿ ಚೆಕ್ ಮಾಡಿದೆ ತಾನೆ? ಎದುರುಗಡೆನೆ ಕೂತ್ಕೊಂಡಿದ್ದಾಳ? ಹೇಳು ವಿಕ್ಟರ್. ಏಯ್, ನಾನು ಮಾತಾಡ್ತಾನೆ ಇದ್ದೀನಲ್ಲ, ನೀನ್ ಮಾತ್ರ ಹೇಳು ವಿಕ್ಟರ್, ಹೇಳು ವಿಕ್ಟರ್ ಅಂತ ಹೇಳ್ತಾ ಇದ್ರೆ ಆಮೇಲೆ ನಾನು ಹೇಳ್ತಾನೆ ಇರಬೇಕು. ಏನೋ ತಪ್ಪಾಗಿದೆ ಸತ್ಯ. ನಿನ್ನ ಹತ್ರ ಅದು ಮೊದ್ಲಿನ ತರ ಉತ್ಸಾಹ ಇಲ್ಲ, ಈಗ ನಗು ಇಲ್ಲ, ಗೆಲುವು ಮರೆಯಾಗಿದೆ. ಏನಾಯ್ತು ಸತ್ಯ? ಅದನ್ನೇ ನಾನು ಯೋಚಿಸ್ತಾ ಇದ್ದೀನಿ. ಅದೇನು ಅಂತ ನಾನು ಹೇಳ್ತೀನಿ. ಇದು ಈ ಫೋನ್ ಕಾಲ್ಸ್ನೆಲ್ಲ ಪೊಲೀಸ್ನವರು ಫಿಲ್ಮ್ನಲ್ಲೆಲ್ಲ ಟ್ರೇಸ್ ಮಾಡ್ತಾರಲ್ಲ, ನಾವು ಲಾಂಗ್ ಟೈಮಿಂದ ಮಾತಾಡ್ತಾನೆ ಇದ್ವಿ. ನೀನು ಟ್ರೇಸ್ ಮಾಡಲ್ವಾ? ಅಲ್ಲ, ಮಾಡಿದ್ಯಾ ಅಂದರೆ ಈಗ ನಾನು ಎಲ್ಲಿದ್ದೀನಿ ಅಂತ ನಿಂಗೆ ಗೊತ್ತಾಗಿರ್ಬೇಕು. 10 ಸೆಕೆಂಡಲ್ಲಿ ಕಾಲ್ ಕಟ್ ಆಗುತ್ತೆ. 30 ಸೆಕೆಂಡಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಹೇಳಿದ್ನಲ್ಲ, ನಾನು ಅವಳನ್ನ ಕಿಡ್ನಾಪ್ ಮಾಡ್ತೀನಿ ಸತ್ಯ. ಇದು ನಿನಗೆ ಗೊತ್ತಾಗ್ಲಿ ಅಂತಾನೆ ಹೇಳ್ತಾ ಇದ್ದೀನಿ ಸತ್ಯ. ಕುಮಾರನ್ ಸ್ಕೂಲ್ ಬ್ಲಾಗ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಮತ್ತೆ ಫೋನ್ ಮಾಡ್ತೀನಿ ಸತ್ಯ. ಚೆಕ್ ದ ಸ್ಟ್ರೀಟ್. ಸರ್. ಮೈನ್ ರೋಡ್ವರೆಗೂ ನಮ್ಮ ಎಕ್ಸಿಟ್ ಕ್ಲಿಯರ್ ಆಗಿದೆ ಅಂತ ಚೆಕ್ ಮಾಡಿ. ಎಸ್ ಸರ್. ಇನ್ನೊಂದು ವಿಷಯ, ಚೆಕ್ ಆಲ್ ದ ವೆಹಿಕಲ್ ನಂಬರ್. ಓಕೆ ಸರ್, ಬನ್ನಿ. ಫಿಲಿಪ್ಸ್, ನನಗೆ ಲಾಸ್ಟ್ ಕಾಲ್ ಬಂತಲ್ಲ, ಲೊಕೇಶನ್ ಕೊಡಿ. ಸ್ಕೂಲಲ್ಲಿ ಸರ್, ಜಸ್ಟ್ ಅರೈವ್. ಈಶಾ ಓಕೆ ತಾನೆ? ಏನಾಯ್ತು ಸರ್? ಇಸ್ ಎವ್ರಿಥಿಂಗ್ ಓಕೆ? ಎಲ್ಲ ಕ್ಲಿಯರ್ ಆಗಿದೆಯಾ? ಆಲ್ ಕ್ಲಿಯರ್ ಸರ್. ಹುಷಾರಾಗಿರಿ. ಎಸ್ ಸರ್, ಖಂಡಿತ ಸರ್. ಓಕೆ, ಬಟ್ ಇಮಿಡಿಯೇಟ್ ಆಗಿ ನಾನೊಂದು ಇನ್ನೊಂದು ಟೀಮ್ನ ಸ್ಕೂಲ್ ಹತ್ರ ಕಳಿಸ್ತೀನಿ. ಬಟ್ ಸತ್ಯ, ಇದು ಟ್ರ್ಯಾಪ್ ಕೂಡ ಆಗಬಹುದು. ನೀನು ಒಂಟಿಯಾಗಿ ಮನೆಯಿಂದ ಆಚೆಗೆ ಬರಬೇಡ. ಇನ್ಕಮಿಂಗ್ ಕಾಲ್ ಬರ್ತಾ ಇದೆ. ಐ ಕಾಲ್ ಯು ಬ್ಯಾಕ್. ಹೇಳಿ ಫಿಲಿಪ್ಸ್. ಟ್ರೇಸ್ ರೂಟೆಡ್ ಟು M02 ಕಮರ್ಷಿಯಲ್ ಸ್ಟ್ರೀಟ್ ಟವರ್ ಸರ್. ಥ್ಯಾಂಕ್ ಯು ಫಿಲಿಪ್ಸ್. ಓಕೆ. ಬೇಗ ಹೊರಡಬೇಕು. ರೆಡಿ ಆಗು. ನಿನ್ನ ಹೆಸರೇನು? ಎಲ್ಲ ಆಚೆ ಹೋಗಿ. ಹೋಗಿಲ್ಲ ಹಿಂದಕ್ಕೆ. ಹೋಗಿ ಅಂತ ಹೇಳ್ತಾ ಇಲ್ವಾ? ಹೋಗಿ. ಹೋಗಿ ಆ ಕಡೆ. ಹೋಗ್ರಿ ಆ ಕಡೆ. ಗಾಡ್, ನಾನು ಅವಳನ್ನ ಏನೇ ಆದರೂ ಸ್ಕೂಲಿಗೆ ಕಳಿಸ್ಲೇಬಾರ್ದಾಗಿತ್ತು. ಅದು ನನ್ನ ಮನಸ್ಸನ್ನು ಕಾಡ್ತಾ ಇತ್ತು.
ಇದೆಲ್ಲ ಹೇಗಾಯ್ತು? ಸರ್ 5 ಜನ ಸರ್, ಅದ್ರಲ್ಲೊಬ್ಬ ಮೇಯ್ನು. ಎಲ್ರನ್ನೂ ಬಂದು ಹೊಡೆದಾಕಿ ಲಾಂಗ್ ಅಲ್ಲಿ ಕತ್ತರ್ಸಾಕಿ ಒಂದ್ ಚಿಕ್ಕ ಹುಡುಗಿನ ಎತ್ಕೊಂಡು ಹೋದ ಸರ್. ಯಾವ್ದ್ರಲ್ಲಿ ಹೋದ? ಫೋರ್ಡ್ ಎಂಡಿಯೋರ್ SUV ಸರ್. ಸ್ಕೂಲಿಗೆ ಬಂದ್ಬಿಟ್ಯಾ? ವಿಕ್ಟರ್, 1 hour ಟೈಮ್ ಇದೆ ನಿನ್ಗೆ. ಆ ಹುಡುಗಿನ ಅದೇ ನಿನ್ ಜೊತೆಲಿ ಇದ್ದಾಳಲ್ಲ ತನ್ಮಯಿ, ಅವಳ ಮೊದಲು ನಾನು ಹೇಳಿ ಜಾಗ ಕರ್ಕೊಂಡೋಗಿ ಸೇರ್ಸು. ಅದಾದ್ಮೇಲೆ ನಾನು ಹೇಳೋ ಬೇರೆ ಜಾಗಕ್ಕೆ ಬಾ. ಬಂದು ಆ ಚಿಕ್ಕ ಹುಡುಗಿನ ಕರ್ಕೊಂಡೋಗು. 1 ಅವರಲ್ಲಿ ತನ್ಮಯಿ ನಿನ್ ಗಾಡಿ ಬಿಟ್ಟು ನನ್ ಗಾಡಿ ಹತ್ಲಿಲ್ಲ ಅಂತಂದ್ರೆ ನಿನ್ ಚಿಕ್ಕ ಹುಡುಗಿನ ಮುಗಿಸಿ ಪಾರ್ಸಲ್ ಮಾಡಿ ಮನೆಗೆ ಕಳಿಸ್ಬಿಡ್ತೀನಿ. ವಿಕ್ಟರ್, ನಮ್ಮವ್ರನ್ನೆಲ್ಲ ಬಿಟ್ಬಿಡು. ಇದು ನನಗೂ ನಿನಗೂ. ನೀನ್ ಮಾತಾಡ್ಬೇಕಾಗಿರೋದು 2 ವರ್ಡ್ಸ್. ಎಲ್ಲಿಗೆ ಬರೋದು, ಅದನ್ ಬಿಟ್ಟು ನೀನ್ ಬೇರೆ ಏನು ಮಾತಾಡಬಾರ್ದು. ಛೇ! ಎಲ್ಲಿಗೆ ಬರಬೇಕು? MG ರೋಡ್ LIC ಬಿಲ್ಡಿಂಗ್ ಹತ್ರ ಬಂದು ಈ ನಂಬರ್ಗೊಂದು ಮಿಸ್ ಕಾಲ್ ಕೊಡು. ಏನೋ ಆಮೇಲೆ ನಾವಿಬ್ರು ಜಾಲಿಯಾಗಿ ಕೂತ್ಕೊಂಡು ಮಾತಾಡುವಾಗ ನಾಟ್ಯ ಪ್ರವೀಣಿ ಹಿಮಾನಿಕಾ ಸಾಯೋದಕ್ಕೆ 10 ಸೆಕೆಂಡ್ ಮೊದಲು ಏನ್ ಹೇಳಿದ್ಲು ಅಂತ ನಿನ್ನ ಹತ್ರ ಹೇಳ್ತೀನಿ. ಸರಿನಾ ಸತ್ಯ? ಅದರಿಂದನೇ ಇರ್ಲಾರ್ದು ಅನ್ನೋ ಒಂದು ಸುಳ್ಳನ್ನ ನಾನು ಇದುವರೆಗೂ ನಂಬ್ಕೊಂಡಿದ್ದೆ. ಆದರೆ ನಾನು ಪೊಲೀಸ್ ಆಗಿದ್ರಿಂದಾನೇ ನನ್ನ ಹಿಮಾನಿಕಾ ಸತ್ತು ಹೋದ್ಲು. ನನ್ನಿಂದಾನೇ ಅವಳು ಸತ್ಲು ಅಂತ ಗೊತ್ತಾದಾಗ ತಡೆಯೋಕೆ ಆಗಲಿಲ್ಲ. ಪ್ಲೀಸ್ ಸರ್, ಪ್ಲೀಸ್, ನನ್ನ ಕ್ಷಮಿಸ್ಬಿಡು ಈಶಾ.